ಸಭೆಗೂ ಮುನ್ನ ಇರಾನ್ ನಿಯೋಗದ ಜೊತೆ 1-to-1 ಚರ್ಚೆ ಆಗಿದೆ. ಶಹಬಾಜ್ ಶರೀಫ್ ಇರಾನ್ ಸ್ಪೀಕರ್ ಮಾತಾಡಿದ್ದಾರೆ, ಅಲ್ಲಿ ಮುಖಾಮುಖಿಯಾಗಿ ಮಾತಾಡಿದ್ದಾರೆ. ತಮ್ಮ ಎದೆ ಮೇಲೆ ಬ್ಯಾಡ್ಜ್ ಹಾಕಿದ್ರು ಇರಾನ್ ಸ್ಪೀಕರ್ ಅವರು. ಮೊಸ್ತಬಾ ಮತ್ತು ಅಲಿ ಖಮೇನಿ ಫೋಟೋ ಇರುವಂಥ ಬ್ಯಾಡ್ಜ್ ಅದು. ಇರಾನ್ ಸ್ಪೀಕರ್ ಮೊಹಮ್ಮದ್ ಬಗೇರಾ ಗಾಲಿಬಾಫ್ ಇದ್ದಾರಲ್ಲ ನೋಡಿ, ಅವರು ಖಮೇನಿಯನ್ನು ಅಮೇರಿಕ ಹೊಡೆದಾಕ್ತು. ಮೊಸ್ತಬಾ ಕೂಡ ಈಗ ಇದ್ದಾರೆ, ಜೀವಂತವಾಗಿದ್ದಾರೆ ನೋಡಿ. ಅವರು ಪ್ರೀತಿ ಅದು, ಯಾಕಂದರೆ ಖಮೇನಿಯನ್ನು ಅವ್ರು ಹಂಗೆ ಒಪ್ಕೊಂಡಿದ್ದಾರೆ. ನಮ್ಮ ನಾಯಕರು ಖಮೇನಿ ಅವ್ರ ಬಗ್ಗೆ ಬೇರೆ ಬೇರೆ ದೇಶಗಳು ಏನೇ ಆರೋಪವನ್ನು ಮಾಡ್ಬೋದು, ಸರ್ವಾಧಿಕಾರಿ ಅಂತ ಹೇಳ್ಬೋದು, ಅಥವಾ ಧರ್ಮದ ವಿಚಾರದಲ್ಲಿ ಏನೋ ಭಿನ್ನಾಭಿಪ್ರಾಯಗಳು ಇರ್ಬೋದು. ಆದರೆ ನಮ್ಮ ಪಾಲಿಗೆ ಅವರು ನಮ್ಮ ನಾಯಕರಾಗಿದ್ದಾರೆ, ನಾವು ಅವ್ರನ್ನ ಒಪ್ಕೊಂಡಿದ್ದೀವಿ ಅಂಥೇಳಿ ನೋಡಿ. ಇವರು ಬ್ಯಾಡ್ಜನ್ನು ಹಾಕ್ಕೊಂಡಿದ್ರು. ಗಮನ ಸೆಳೀತಾ ಇತ್ತಿದ್ದು ಶಹಬಾಜ್ ಶರೀಫು ಮತ್ತು ಇರಾನ್ ಸ್ಪೀಕರು 1-to-1 ಮಾತುಕತೆ ಆಗಿದೆ ಇಲ್ಲಿ. ಮತ್ತು ಅಲ್ಲಿ ಶಹಬಾಜ್ ಶರೀಫು ಸಹಜವಾಗಿ ಈ ಸಂದರ್ಭದಲ್ಲಿ ಸಲಹೆಗಳನ್ನು ಕೊಟ್ಟಿರ್ತಾರೆ. ಯುದ್ಧದಿಂದಾಗಿ ಇಡೀ ಜಗತ್ತಿಗೆ ಹಾನಿ ಆಗ್ತಾ ಇದೆ, ಪರಿಣಾಮ ಬೇರೆ ಬೇರೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಅಂಥೇಳಿ. ಬಟ್ ಇಲ್ಲಿ ಪಾಕಿಸ್ತಾನದ ಒಂದು ಸ್ವಾರ್ಥ ಕೂಡ ಅಡಗಿದೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಅಷ್ಟು ಸುಲಭವಾಗಿ ಇರಾನ್ ಬರ್ತಾ ಇರಲಿಲ್ಲ ನೋಡಿ. ಇರಾನು ಪಾಕಿಸ್ತಾನಕ್ಕಿಂತ ಭಾರತದ ಜೊತೆ ಉತ್ತಮವಾದಂಥ ಸಂಬಂಧ ಇಟ್ಕೊಂಡಿತ್ತು. ಎಲ್ಲೊಂದು ಕಡೆ ಚೀನಾದ ಮಾತನ್ನು ಕೇಳಿ ಇರಾನ್ ಇಲ್ಲಿ ಮಾತುಕತೆಗೆ ಬಂದಿರುವಂಥ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಈಗ ಟ್ರಂಪೇ ಬೇಕು ಅಂತಾನೆ ಇರಾನ್ ಅವರನ್ನು ಮುಂದೆ ಬಿಟ್ಟು ಈ ಮಾತುಕತೆಯನ್ನು ನಡೆಸ್ತಾ ಇರ್ಬೋದು ಅನ್ನುವಂಥ ಅನುಮಾನಗಳಿದ್ದಾವೆ. ಈಗ ಖಮೇನಿ ಮತ್ತು ಮೊಸ್ತಬಾ ಅವರ ಒಂದು ಫೋಟೋ ಬ್ಯಾಡ್ಜನ್ನು ಹಾಕ್ಕೊಂಡಿದ್ದಾರಲ್ವ, ಅದು ಅವರ ಅವ್ರ ನಾಯಕರ ಮೇಲಿನ ಒಂದು ಗೌರವದ ಸಂಕೇತ ಅಂತ ಸೂಚಿಸುತ್ತೆ. ಅದರ ಜೊತೆಗೆ ಇಲ್ಲಿ ಶಹಬಾಜ್ ಶರೀಫ್ ಕೂಡ ಜಗತ್ತಿನ ಮುಂದೆ ನಾವು ಕೂಡ ಇದ್ದೀವಿ, ನಾವು ಪಾಕಿಸ್ತಾನ ಏನಿದು ಅದು ಖಂಡಿತವಾಗಲೂ ಯಾವತ್ತೂ ಇಂಥ ವಿಚಾರಗಳು ಬಂದಾಗ ಹಿಂದೇಟನ್ನು ಹಾಕೋದಿಲ್ಲ, ನಾವೇ ಇದರ ನೇತೃತ್ವ ವಹಿಸ್ಕೊಂಡಿದ್ದೀವಿ ಅನ್ನೋದನ್ನು ತೋರಿಸಲಿಕ್ಕೆ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ಬೋದು.